ಇನ್ನು ಶೇಕಡ 80ರಷ್ಟು ಸಬ್ಸಿಡಿಯಲ್ಲಿ ಸಿಗ್ತಾ ಇದೆ ಸೋಲಾರ್ ಪ್ಯಾನೆಲ್. ಕೃಷಿ ಮೇಳದಲ್ಲಿ ರೈತರಿಗೆ ಆಕರ್ಷಣೆ ಮಾಡ್ತಿದೆ ಸೋಲಾರ್ನ ಪ್ಯಾನೆಲ್ಗಳು. ಬೆಂಗಳೂರಿನ ಜಿಕೆವಿಕೆಯಲ್ಲಿ ನಡೀತಿರುವಂಥ ಕೃಷಿ ಮೇಳ ಬೋರ್ವೆಲ್ ಕೊರೆಸಿದಂಥ ರೈತರಿಗೆ ಸಿಗಲಿದೆ ಸೋಲಾರ್. ಕಡಿಮೆ ದರದಲ್ಲಿ ಸೋಲಾರ್ ಪವರ್ ಪ್ಯಾನೆಲ್ ಅನ್ನು ನೀಡಲಾಗ್ತಾ ಇದೆ. 1 ಲಕ್ಷದ ಒಳಗೆ ಪಂಪ್ ಮೋಟಾರ್ ಜೊತೆ ಸೋಲಾರ್ ಕೂಡ ಸಿಗುತ್ತೆ. ನೀವೀಗ ನೋಡ್ತಿರೋ ಹಾಗೆ ಬೆಂಗಳೂರಿನ ಜಿಕೆವಿಕೆಯಲ್ಲಿ ಅದರ ಒಂದು ಡೆಮೋ ನೋಡ್ಬೋದು ನೀವು. ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಸಾಕಷ್ಟು ರೀತಿಯ ರೈತರಿಗೆ ಅನುಕೂಲಕರವಾಗುವಂಥ ಎಲ್ಲ ರೀತಿಯ ಒಂದು ಎಕ್ಸಿಬಿಷನ್ಗಳು ಇಲ್ಲಿ ಸಿಗ್ತಾ ಇದೆ. ಪ್ರಮುಖವಾಗಿ ಉಪಕರಣಗಳು ಇಂದ ಹಿಡಿದು ಬೀಜ ಬಿತ್ತನೆಯಿಂದ ಪ್ರತಿಯೊಂದು ಕೂಡ ಇಲ್ಲಿ ಸೌಲಭ್ಯ ಇರುವಂಥದ್ದು. ನಾನೀಗ ನಿಮಗೆ ತೋರಿಸ್ತೀನಿ. ಇತ್ತೀಚೆಗೆ ರೈತರು ಸಾಕಷ್ಟು ಹೋರಾಟಗಳು ಮಾಡಿದ್ರು. ಏನಕ್ಕಪ್ಪ ಅಂದರೆ ಈ ಪವರ್ ಕನೆಕ್ಷನ್ಗೆ ಸಂಬಂಧಪಟ್ಟಂತೆ ಬೋರ್ವೆಲ್ ಹಾಕ್ಸ್ತೀವಿ, ಆದರೆ ಪವರ್ ಕನೆಕ್ಷನ್ ತೊಗೊಳಕ್ಕಾಗಲ್ಲ. ಒಂದು ಟಿ ಸಿ ಹಾಕ್ಸ್ಬೇಕಂದ್ರೆ ಸುಮಾರು 4.5 ರಿಂದ 5 ಲಕ್ಷ ಬೇಕು. ಒಂದು ಕಂಬ ತರಬೇಕಂದ್ರೆ 30,000 ಬೇಕು. ಸಬ್ಸಿಡಿ ಕ್ಯಾನ್ಸಲ್ ಮಾಡಿದಿರೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಹೋರಾಟಗಳು ಮಾಡ್ತಿದ್ದು. ಅದಕ್ಕೆ ಪರ್ಯಾಯವಾಗಿ ಇತ್ತೀಚೆಗೆ ರೈತರು ಈ ಒಂದು ಸೋಲಾರ್ ಪ್ಯಾನೆಲ್ಗಳ ಮೊರೆ ಹೋಗ್ತಾ ಇದ್ದಾರೆ. ಈ ಒಂದು ಸೋಲಾರ್ ಪ್ಯಾನೆಲ್ಗಳಿಂದಾಗಿ ಸಾಕಷ್ಟು ಉಪಯೋಗತೆ ರೈತರಿಗಿರುವಂಥದ್ದು. ಸಬ್ಸಿಡಿಯಲ್ಲಿ ಕೂಡ ಸಿಗ್ತಾ ಇರುವಂಥದ್ದು. 80% ಸಬ್ಸಿಡಿ ರೈತರಿಗೆ ಸಿಗುತ್ತೆ. ಶಕ್ತಿ ಪಂಪ್ಸ್ ಅವರು ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಈಗ ಇತ್ತೀಚೆಗೆ ಯಾಕಂದರೆ ಟಿ ಸಿಗಳು ಹಾಕ್ಸ್ಬೇಕಂದ್ರೆ ತುಂಬ ಕಷ್ಟ ರೈತರಿಗೆ. ಸೋಲಾರ್ ಪ್ಯಾನೆಲ್ಗೆ ಒಂದು ರೀತಿಯ ಡಿಮ್ಯಾಂಡ್ ಬಂದಿದೆ. ಇದು ಎಷ್ಟು ಉಪಯುಕ್ತ ಆದರೆ ಸೋಲಾರ್ ಪ್ಯಾನೆಲ್? ಸರ್, ರೈತರುಗಳಿಗೆ ನೀರಾವರಿನೇ ತುಂಬ ಅತ್ಯಂತ ಮುಖ್ಯವಾದ ಕಾರ್ಯ ಆಗಿರುತ್ತೆ. ನೀರಾವರಿ ಮಾಡೋಕ್ಕೆ ಏನಪ್ಪ ಅಂತ ಹೇಳಿದ್ರೆ ಪವರ್ ಬೇಕು ರೈತರುಗಳಿಗೆ. ಪವರ್ ಪ್ರಾಬ್ಲಮ್ ತುಂಬ ಇದೆ. ಪವರ್ ಪ್ರಾಬ್ಲಮ್ ಇದೆ, ಪವರ್ ಕಡಿಮೆ ಕೊಡ್ತಾರೆ, ಕೊಟ್ಟಿರೋ ಪವರ್ ಕೂಡ ಒಳ್ಳೆ ಇದು ಸಿಗಲ್ಲ ಅಂತ ಹೇಳಿ ಆ ರೀತಿಯಾಗಿ ಅವ್ರಿಗೆ ತುಂಬ ತೊಂದರೆ ಇದೆ. ಪವರ್ದು ತೊಂದರೆ ಇದ್ದರೆ ನೀರಾವರಿ ಮಾಡಲಿಕ್ಕೆ ತುಂಬ ತೊಂದರೆ ಇದೆ. ಅವರಿಗೆ ಅಲ್ಟಿಮೇಟ್ ಆಗಿ ಒಂದು ಸೊಲ್ಯೂಷನ್ ಏನಪ್ಪ ಅಂತ ಹೇಳಿದ್ರೆ ಸೋಲಾರ್ ಪಂಪ್ ಸೆಟ್ ಇಸ್ ಅಲ್ಟಿಮೇಟ್ ಸೊಲ್ಯೂಷನ್ ಅವ್ರಿಗೆ. ಯಾಕಂದರೆ ಸೋಲಾರ್ ಪಂಪ್ ಸೆಟ್ಟಲ್ಲಿ ಬೆಳಗ್ಗೆ ಅವರಿಗೆ 7:30-8 ಗಂಟೆಯಿಂದ ಸಂಜೆ 5:30-6 ಗಂಟೆವರೆಗೂ ಸೋಲಾರಲ್ಲಿ ಅವರು ನೀರಾವರಿ ಮಾಡ್ಕೋಬೋದು. ಇವಾಗಿನ ಇತ್ತೀಚಿನ ಟೆಕ್ನಾಲಜಿಯಲ್ಲಿ ತುಂಬ ಮುಂದುವರೆದಿದೆ. ಬೈಫಿಷಿಯಲ್ ಪ್ಯಾನಲ್ಸ್ಗಳೆಲ್ಲ ಬಂದಿದೆ. ರೈತರು ಒಳ್ಳೆ ಮೆಟಲ್ ಕೂಡ ಬಂದಿದೆ, ಒಳ್ಳೆ ಮೆಟಲ್ ಕೂಡ ಸಿಗ್ತಾ ಇದೆ. ಅದನ್ನು ಬಳಸ್ಕೊಂಡು ರೈತರು ನೀರಾವರಿನ ಮಾಡ್ಕೋಬೋದು. ಈಗ ಒಂದು ಬೋರ್ವೆಲ್ ಹಾಕ್ಸಿ ಒಂದು ಪಂಪು ಮೋಟ್ರ್ ಬಿಟ್ಟು ಮಾಡಬೇಕಂದ್ರೆ 7 ರಿಂದ 8 ಲಕ್ಷ ಕಾಸ್ಟ್ ಆಗ್ತದೆ. ಇದರಿಂದ ಎಷ್ಟು ರೈತರಿಗೆ ಅಂದರೆ ದರದಲ್ಲಿ ಸಿಗ್ಬೋದು ಅಂತ ಈ ಸೋಲಾರ್ ಪ್ಯಾನೆಲ್ಗಳಿಂದ? ಸರ್, ಇವಾಗ ಕರ್ನಾಟಕ ಸರ್ಕಾರ ಕ್ರೆಡಲ್ ವತಿಯಿಂದ ಎಲ್ಲ ರೈತರಿಗೂ 80% ಸಬ್ಸಿಡಿಯಲ್ಲಿ ಸೋಲಾರ್ ಪಂಪ್ ಸೆಟ್ಗಳು ದೊರೀತಾ ಇದೆ. 5 HP ಸಿಸ್ಟಮ್ಗೆ ಸುಮಾರು ಒಂದು 60,000 ಖರ್ಚಾಗುತ್ತೆ ರೈತರಿಗೆ. ಅವರಿಗೆ 5 HP ಸೋಲಾರ್ ಪಂಪ್ ಸೆಟ್ ಸಿಗುತ್ತೆ. ಏರಿಯಾ ಅವ್ರದ್ದು ಕಡಿಮೆ ಇದೆ, ಜಮೀನು ಕಡಿಮೆ ಇದೆ, 2 ಎಕರೆ 3 ಎಕರೆ ಇದೆ ಅಂದ್ರೆ ಒಂದು 10 HP ನೀರನ್ನ ಮ್ಯಾನೇಜ್ ಮಾಡ್ಕೋಬಹುದು. ಅಥವಾ ಅವ್ರದ್ದು ಏರಿಯಾ ಜಾಸ್ತಿ ಇದೆ ಅಂತ ಹೇಳಿದ್ರೆ 15 HP ವರೆಗೂ ಹಾಕ್ಸ್ಕೋಬೇಕಾಗುತ್ತೆ. 10 HP ಗಾದ್ರೆ ಸಬ್ಸಿಡಿಯಲ್ಲಿ ಅವರಿಗೆ ಅರೌಂಡ್ 1,82,000ದಲ್ಲಿ 10 HP ಪಂಪ್ ಸೆಟ್ ಸಿಗುತ್ತೆ. ಈಗ ಇತ್ತೀಚೆಗೆ ನಾವು ರೈತರು ನೋಡ್ತಾ ತುಂಬಾ ಗಲಾಟೆಗಳಾಗ್ತಾ ಇದೆ. ಯಾಕಂದ್ರೆ ಸಬ್ಸಿಡಿ ಸಿಗ್ತಾ ಇಲ್ಲ, ಒಂದು ಟಿ ಸಿ ಹಾಕ್ಸಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮುಂಚೆ ಸಬ್ಸಿಡಿ. ಈಗ ಸೋಲಾರ್ ಪ್ಯಾನೆಲ್ಗೆ ಈ ಎಷ್ಟು ಉಪಯೋಗ ಇದೆ ಅಂತ? ಸರ್, ಇದಕ್ಕೆ ಈಗ ನೋಡಿದ್ರೆ ಇವತ್ತು 100% ಇದು ಉಪಯೋಗ. ಇವಾಗಲೇ ನಾನು ಒಂದು ಟಿ ಸಿ ಹಾಕಿದ್ದೀನಿ, 2,25,000 ರೂಪಾಯಿ ಟಿ ಸಿ ಬಂದಿದೆ. ಅದರಲ್ಲೂ ಅವ್ರು ಕೊಡೋ ಟೈಮಲ್ಲಿ ನಾವು ನೀರು ಹಾಯಿಸ್ಕೋಬೇಕು. ಮತ್ತು ಇದರಲ್ಲೇ ಹೋಗಿರೋಂಥದ್ದು ಮರಗಳನ್ನೆಲ್ಲ ಕಳ್ಕೊಂಬರ್ಬೇಕು ಲೈನಲ್ಲಿ. ಇದಾದರೆ ಏನಪ್ಪ ಅಂದ್ರೆ ನಮಗೆ ಒಂದು ಸೈಟ್ ಅಷ್ಟು ಜಾಗ ವೇಸ್ಟ್ ಆಗ್ಬೋದು. ಬಿಟ್ಟರೆ ಸ್ಪೆನ್ಸಿಂಗ್ ನೀಟಾಗಿ ಮಾಡ್ಕೊಂಡ್ರೆ ನೀಟಾಗಿ ಸಬ್ಸೆಂಟಾಗಿ ವಾಟ್ರ್ ಬರುತ್ತೆ ನಮ್ಮ ಟೈಮಿಗೆ. ನಾವು ನೈಟ್ ಹೋಗಿ ಹಾಯಿಸ್ಬೇಕು ಅನ್ನೋಂಗಿರಲ್ಲ, ಮತ್ತೆ ಮಿಡ್ ನೈಟಲ್ಲಿ ಹೋಗ್ಬೇಕು ಅನ್ನೋಂಗಿರಲ್ಲ. ಈ ಥರ ಇದ್ದಾಗ ಇದು ಒಳ್ಳೆ ಅನುಕೂಲ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.